ವೇಟ್, ವಾಟ್ ಈಸ್ IPO? IPO ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವ ಕಂಪನಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುತ್ತೆ, ಈ ಪ್ರೋಸೆಸ್ ನ ನಾವು IPO ಅಂತ ಕರಿತೀವಿ. ಯಾವುದೇ ಬಿಗ್ ಕಂಪನಿ ಆಗಲಿ, ರಿಲಯನ್ಸ್, ಇನ್ಫೋಸಿಸ್, TCS ಎಕ್ಸೆಟ್ರಾ, ಎಲ್ಲ ಕಂಪನಿ ಕೂಡ IPO ಪ್ರೋಸೆಸ್ ಇಂದನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿರೋದು. ಈ IPO ನ ಒಂದು ಸಿಂಪಲ್ ಎಕ್ಸಾಂಪಲ್ ಇಂದ ಅರ್ಥ ಮಾಡ್ಕೊಳ್ಳೋಣ. ರಾಮು ಅನ್ನೋರು ತುಂಬಾ ವರ್ಷದಿಂದ ಒಂದು ಜ್ಯೂಸ್ ಶಾಪ್ ನ ನಡೆಸ್ತಾ ಇದ್ದಾರೆ. ಈಗ ಇವರು ಈ ಜ್ಯೂಸ್ ಶಾಪ್ ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅನ್ಕೊಂತಾ ಇದ್ದಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡ್ಬೇಕಂದ್ರೆ ಇವ್ರ ಹತ್ರ ಎರಡು ಆಪ್ಷನ್ ಇದೆ. ಒಂದು, ಬ್ಯಾಂಕ್ ಅಲ್ಲಿ ಲೋನ್ ನ ತಗೊಳ್ಳೋದು. ಬ್ಯಾಂಕ್ ಅಲ್ಲಿ ಲೋನ್ ನ ತಗೊಂಡ್ರೆ ಇವ್ರು ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗುತ್ತೆ. ಸೆಕೆಂಡ್ ಆಪ್ಷನ್ ಇರೋದೇ IPO. ಇವರು ಪಬ್ಲಿಕ್ ಹತ್ರ ಹೇಳ್ತಾರೆ, ನೀವು ನನ್ನ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿ, ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ಗೆ ನಾನು ನಿಮಗೆ ಶೇರ್ಸ್ ನ ಪ್ರೊವೈಡ್ ಮಾಡ್ತೀನಿ ಅಂತ. ಇನ್ ಕೇಸ್ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಇವರು ಪ್ರಾಫಿಟ್ ಅಲ್ಲಿ ಇರ್ತಾರೆ. ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಹೇಳಿದ್ರೆ ಲಾಸ್ ಅಲ್ಲಿ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಯಾವ ಕಂಪನಿ ಪ್ರೈವೇಟ್ ಇಂದ ಪಬ್ಲಿಕ್ ಆಗಿ ಕನ್ವರ್ಟ್ ಆಗುತ್ತೆ, ಈ ಪ್ರೋಸೆಸ್ ನೇ ನಾವು IPO ಅಂತ ಕರಿತೀವಿ. ಯಾಕೆ ಕಂಪನೀಸ್ IPO ಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಪನಿ ಎಕ್ಸ್ಪ್ಯಾನ್ಷನ್ ಇರ್ಬೋದು, ಡೆಪ್ಟ್ ರೀಪೇಮೆಂಟ್ ಮಾಡಕ್ಕೆ, ಇಲ್ಲಾಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಈ ತರ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಇದರಿಂದ ಕಂಪನಿಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನಂಬರ್ 1, ಕಂಪನಿಯ ರೆಪ್ಯುಟೇಷನ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್, ಇನ್ವೆಸ್ಟರ್ಸ್ಗೆ ಕಂಪನಿಯ ಮೇಲೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಇದೇ ರೀತಿ ಫೈನಾನ್ಷಿಯಲ್ ಕಂಟೆಂಟ್ ನ ನೀವು ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ನಮ್ಮ ಪೇಜ್ ಜಸ್ಟ್ ಥಿಂಕ್ ಮಾಡಿನ ಫಾಲೋ ಮಾಡ್ಕೊಳ್ಳಿ.